ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಹಾಗೆ ಇವತ್ತು ಅಂದರೆ ಜುಲೈ 11 ನಮ್ಮ ಪಾಪು ದಿಶುಗೆ 8 ಮಂತ್ ಕಂಪ್ಲೀಟಾಗಿ 9 ಮಂತ್ ರನ್ನಿಂಗ್. ಅದನ್ನು ಸಿಂಪಲಾಗಿ ಮನೆಯಲ್ಲೇ ಫೋಟೋಶೂಟ್ ಮಾಡ್ಕೊಂಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ ಗೈಸ್. ದಿಶಾ ಹಾಯ್ ಮಾಡು, ಹಾಯ್ ಮಾಡು, ಹಾಯ್ 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 ಮಾಡು, ಹಾಯ್, ಡೋಂಟ್ ಸ್ಮೈಲ್, ಹಾಯ್ 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 ಹಾಯ್. ವಿಡಿಯೋ ಸ್ಟಾರ್ಟ್ ಮಾಡೋಣ, ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ನನ್ನ ಮಗಳು ಮಾತಾಡ್ತಾಳಂತೆ, ನಾನು ಕ್ಯಾಮ್ರಾ ಆಫ್ ಮಾಡಿದಾಗ ಮಾತಾಡ್ತಾಳೆ. ಡೋಂಟ್ ಡೂ ಲೈಕ್ ದಿಸ್. ಮಾತಾಡು, ಅಲ್ಲಿ ಮಾತಾಡಿ ಇವಾಗ. ಕ್ಯಾಮ್ರಾ ಆಫ್ ಆದಾಗ ಮಾತಾಡ್ತೀಯ, ಈಗ ಮಾತಾಡು, ಮಾತಾಡು ಮಾತಾಡು ಮಾತಾಡು. ಓಯ್ ಮಾತಾಡು, ಹಾಯ್ ಮಾಡಿಬಿಡಿ ಎಲ್ರಿಗೂ, ಹಾಯ್ ಅನ್, ಹಾಯ್ ಅಲ್ಲ. ನೆಕ್ಸ್ಟ್ ಇಲ್ಲಿ 3 o'clock 3:30 ಹಂಗೆ ಮಳೆ ಬರೋದಕ್ಕೆ ಶುರುವಾಯಿತು. ನೆಕ್ಸ್ಟ್ ಗೈಸ್, ನನ್ನ ಮಗಳಿಗೆ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವಳಂತೂ ಫುಲ್ಲು ಕೈ ಕಾಲೆಲ್ಲ ಕೊಳೆ ಮಾಡ್ಕೊಂಡ್ಬಿಟ್ಟಿದ್ಲು, ನೋಡ್ತಾ ಇರ್ಬೋದು. ಆಟ ಆಡ್ತಾ ಇದ್ದಾಳೆ ಅವಳು. ಇಲ್ಲಿ ನಾನು ಯಾಕೆ ಈ ಥರ ಟವೆಲ್ ಮುಚ್ಚಿದ್ದೀನಿ ಅಂತಂದರೆ ಮಳೆ ಬೇರೆ ಬರ್ತಿತ್ತಲ್ವ, ಗಾಳಿ ಬೇರೆ, ಅದಕ್ಕೋಸ್ಕರ ಈ ಥರ ಲೀಫ್ ಥೀಮಲ್ಲಿ 8 ಅಂತ ಮಾಡ್ಕೊಂಡಿದ್ದೆ ಅಲ್ವಾ, ಹಾರೋಗ್ಬಿಡುತ್ತೆ ಅಂದ್ಬಿಟ್ಟು ಆ ಥರ ಮುಚ್ಚಿದ್ದೇವೆ. ನೆಕ್ಸ್ಟು ಇಲ್ಲಿ ಮೋಟ್ರ್ ಅಂದರೆ ಟ್ಯಾಂಕಲ್ಲಿ ನೀರು ಖಾಲಿ ಆಗಿಬಿಟ್ಟಿತ್ತು ಗೈಸ್ ಅವಳಿಗೆ ಸ್ನಾನ ಮಾಡಿಸೋದಕ್ಕೆ. ಅದಕ್ಕೋಸ್ಕರ ನಾನೇನು ಮಾಡಿದೆ, ಒಂದು ಗ್ಯಾಸ್ ಮೇಲೆ ತುಂಬ ಬಿಸಿ ಇರೋ ಹಾಗೆ ಗ್ಯಾಸ್ ಮೇಲೆ ಇಟ್ಕೊಂಡು ಕಾಯಿಸ್ಕೊಂಡು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ನೆಕ್ಸ್ಟು ನೋಡ್ತಾ ಇರ್ಬೋದು, ಅವಳಿಗಂತೂ ಖುಷಿ ನೋಡ್ತಾ ಇರ್ಬೋದು. ಸ್ವಲ್ಪ ಇನ್ನೇನಾದ್ರು ಪಕ್ಕದಲ್ಲಿ ಮಲಗಿಸ್ಬಿಟ್ಟಿದ್ರೆ ಎಲ್ಲ ಕಲ್ಲಾಪಿಲ್ಲಿ ಮಾಡಿಬಿಟ್ಟಿರೋಳು. ಸೊ ಹಾಗಾಗಿ ಅವಳದು ಸಿಂಪಲ್ಲಾಗಿ ಆ ಥರ 8 ಅಂತ ಬರ್ಕೊಂಡು ಫೋಟೋಶೂಟ್ನ ಕಂಪ್ಲೀಟ್ ಮಾಡಿಕೊಂಡೆ. ಸೊ ನನ್ನ ಮಗಳಂತೂ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ಲು. ಲಾಸ್ಟಲ್ಲಿ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ, ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಮಗಳು ನನ್ನ ಮಾತಿಗೆ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ನೋಡಿ. ಥ್ಯಾಂಕ್ಸ್ ಕೊಡು, ಥ್ಯಾಂಕ್ಸ್ ಕೊಡು. ವೆರಿ ಗುಡ್ ಚಿನ್ನಮ್ಮ, ಗುಡ್. ದಿಶಾ ಹೈ ಫೈ, ಹೈ ಫೈ, ಹೈ ಫೈ, ಐ ಗುಡ್ ಮಗಳು, ಗುಡ್ ಗುಡ್ ಗುಡ್. ಓನಮ್ಮ, ಓನ ಪಪ್ಪಿ. ಓ ದಿಶಾ ಇಲ್ಲಿ ನೋಡು, ಐ ಕೆನ್ನೆ ನೆಕ್ತಾಳೆ, ಗಬು ಗಬು. ಬಾ, ಆ ಕೈ ಕೊಡು. ಓ ಇಲ್ಲಮ್ಮ, ಇಲ್ಲಿ ನನ್ನ ಮಗಳು ಎತ್ಕೊಳ್ಳಿಲ್ಲ ನಾನು ಅಂತ ಅಂದ್ಬಿಟ್ಟು ಅಳ್ತಾ ಇದ್ಲು. ಸೊ ಅದಕ್ಕೋಸ್ಕರ ಆಚೆ ಎತ್ಕೊಂಡು ಬಂದೆ ಅವಳನ್ನ ಹಾಡ್ಸೋಣ ಅಂತ ಹೇಳ್ಬಿಟ್ಟು. ಅವಳು ನಾನು ಅಲ್ಲಿ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಿ ಅಲ್ವಾ, ಅವಳು ಅದನ್ನೇ ನೋಡ್ತಾ ಇದ್ಲು, ಏನೋ ಕಾಣಿಸ್ತಿದೆ ಅಂದ್ಬಿಟ್ಟು. ಯಾರು ಅವಳು? ಅಲ್ಲಿರೋದು ಯಾರು? ಯಾರು ಅಲ್ಲಿರೋದು? ಅಲ್ಲಿರೋದು ಹೂ ಇಸ್ ದಿಸ್? ಹೂ ಇಸ್ ಶಿ? ಬಾ ಇದ್ದಿ ಆಚೆ ಹೋಗೋಣ. ಇಲ್ಲ ಹೋಗ್ತೀನಿ, ಹೋಗು. ಇಲ್ಲಿ ದಿಶಾ, ಐ ಆಮ್ ಗೋಯಿಂಗ್. ದಿಶಾ ಇಲ್ಲಿ, ಹಲೋ ದಿಶಾ ಇಲ್ಲಿ, ಬಾಯ್ ಬಾಯ್.
ಹೋಗ್ತೀನಿ ಹೋಗಿ ನಾನು ಹೋಗ್ತೀನಿ ಹೋಗಿ ಬಾಯ್ ಹೋಗ್ತೀನಿ ಹೋಗಿ ನಾನು ಹೋಗ್ಲಾ ಗೈಸ್ ನೋಡ್ಕೊಳ್ಳಿ ಇವಾಗ ನಾನು ಎಷ್ಟು ಬೇಗ ಮುಂದೆ ಬರ್ತಾಳೆ ಅಂತ. ಚಿನ್ನಮ್ಮ ಬಾ 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 ಸ್ಟ್ಯಾಂಡ್ 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 ವೆರಿ ಗುಡ್ ಬಾ ಬಾ ನೋಡಿ ಇದು ಮಾತ್ರ ಬಿಡಬೇಡ ನೀನು. ಇದು 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 ಐಸ ಗೊಂಬೆ ಇದು ಗೊಂಬೆ 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 ಗೊಂಬೆ. ಗೈಸ್ ಇಲ್ಲಿ ನೋಡ್ತಿರ್ಬೋದು ಈ ಫ್ರಿಜ್ಜಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ನೋಡಿದ್ರ ಎಷ್ಟು ಫುಲ್ ತುಂಬಿದ್ದೀವಿ ಅಂದರೆ ಎಷ್ಟು ನೋಡ್ತಾ ಇರ್ಬೋದು ಇಲ್ಲಿ. ಬೇರೆಯವ್ರ ಮನೆ ಆಗಿದ್ರೆ ಗೈಸ್ ಬೇರೆಯವರು ಅಂದರೆ ಇದು ಬಂದು ನಾವು ಹಾಲಾಕಿ ಇಟ್ಟರೆ ಮೊಸರಾಗುತ್ತೆ. ಏನೋ ದಿಶಾ ಇಲ್ಲಿ ಕೂರಿಸಿದ್ದೀನಿ ನನ್ನ ಮಗಳೇನು ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ಬಂದು ವೆಜಿಟೇಬಲ್ಸು ಟೊಮೊಟೊ ಒಂದೇ ಇಟ್ಟಿರೋದು. ನೆಕ್ಸ್ಟ್ ಇಲ್ಲಿ ಆನಿಯನ್ ಏನಾದ್ರು ಇಟ್ಕೊಳ್ಳೋಕ್ಕೆ ಏನೂ ಇಲ್ಲ ಖಾಲಿ. ನೋಡ್ತಾ ಇರ್ಬೋದು ಎಷ್ಟೊಂದು ಇಟ್ಟಿದ್ದೀವಿ ನಮ್ಮ ಫ್ರಿಜ್ಜಲ್ಲಿ ಅಂತ. ನೋಡಿದ್ರಾ 32,000 ಫ್ರಿಜ್ಜಲ್ಲಿ ಗೈಸ್ ಇಷ್ಟೆಲ್ಲ ಐಟಮ್ಸ್ನ ಇಟ್ಟಿದ್ದೀವಿ ಅಲ್ವಾ. ಯಾರು ತಾನೇ ಇಷ್ಟೊಂದು ಐಟಮ್ಸ್ ಇಡ್ತಾರೆ ಹೇಳಿ. ಅದೇ ನನ್ನ ಹಸ್ಬೆಂಡ್ ಮನೆ ನಾವೇನಾದರೂ ತೊಗೊಂಡಿದ್ದಿದ್ರೆ ಫುಲ್ ಫಿಲಪ್ ಮಾಡಿಬಿಡ್ತಿದ್ದೆ ನಾನಂತೂ. ನೆಕ್ಸ್ಟ್ ಗೈಸ್ ಇಲ್ಲಿ ಚಿಕನ್ ತಂದಿದ್ರು. ಸೊ ಸಾಂಬಾರು ಮತ್ತು ಚಾಪೀಸ್ ಗ್ರೇವಿ ಎರಡೂ ಮಾಡಿಬಿಟ್ಟು ಆವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಗೈಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್, ಕೀಪ್ ಸಪೋರ್ಟಿಂಗ್.